ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ ರೀ? ಅಂದರೆ ಒಳ್ಳೆ ಮನಸ್ಸಿದೆ, ಸ್ವೀಟ್ ಹಾರ್ಟ್, ಆಮೇಲೆ ತುಂಬ ವ್ಯಾಲ್ಯೂಸ್ಗೆ ಬೆಲೆ ಕೊಡ್ತಾರೆ. ಹೊರಗಡೆ ಅವ್ರ ಬಗ್ಗೆ ಫೇಕ್ ಅಂತಿತ್ತು, ಈಗ ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೇನು ಚೇಂಜಸ್ ಆದ್ರಂತ? ಅಂದರೆ ಎಲ್ಲ ಮನುಷ್ಯರಿಗೂ ತಪ್ಪು ಮಾಡಿದ್ಮೇಲೆ ತಿದ್ಕೊಳ್ಳೋಕೆ ಚಾನ್ಸ್ ಇರುತ್ತೆ, ಅದು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಂದ ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದು ನಮಗೆ. 3 ವರ್ಷ ಬಿಟ್ಟಿದ್ರು ತಂದೆ ತಾಯಿನ, ಈಗ ಗುರುಜಿಯವ್ರು ಬಂದು ಮತ್ತೆ ಹೇಳ್ಬಿಟ್ರೆ ನೀ ತಂದೆ ತಾಯಿ ಜೊತೆ ಹೋಗಬೇಡ, ಅದು ಒಪ್ತೀರಾ ಅಂತ? ಅದು ಅವ್ರ ಪರ್ಸ್ನಲ್. ಗುರೂಜಿ ಹೇಳಿದ್ರು ಅಂದ ತಕ್ಷಣ ಅವ್ರ ಲೈಫಲ್ಲಿ ಅದೇ ಥರ ಆಗುತ್ತೆ ಅನ್ನೋದೇನು ರೂಲ್ ಇಲ್ಲ. ಅವ್ರಿಗೇನು ಅವ್ರ ಫೇಟಲ್ಲಿ ಏನು ಬರ್ತಿದ್ಯೋ ಅದಾಗತ್ತೆ ಅಷ್ಟೇ. ಇಲ್ಲ, ಒಬ್ಬ ಗುರುಗಳು, ಫೇಮಸ್ ಗುರುಗಳು, ನಾನು ಅವ್ರಿಗೆಲ್ಲ ನಂಬಲ್ಲ. ಈಗ ಮೊನ್ನೆ 2 ದಿನ ಹಾಸ್ಪಿಟ್ಲಿಗೆ ಹೋದರು, ಸೂಸೈಡ್ ಮಾಡ್ಕೊಂಡ್ರು ಇದರಿಂದಲೇ ಅಂತೇಳಿ ಸುದ್ದಿ ಆಗಿತ್ತು. ಸತ್ಯ ಅಂತೀರಾ ಅಥವಾ ಬೇರೆ? ನಾರ್ಮಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಷ್ಟೇ. ಫುಡ್ ಪಾಯ್ಸನ್ ಅಷ್ಟೇ. ಈ ಸಲ ಯಾರು ಗೆಲ್ಬೋದು ಫೈನಲ್? ನನ್ನ ಅನಿಸಿಕೆ ಸಂಗೀತ ಇಲ್ಲ ಡ್ರೋನ್ ಪ್ರತಾಪ್. ನಿನ್ನೆ ಒಂದು ಸರ್ವೆ ಪ್ರಕಾರ ಇಂಡಿಯಾದಲ್ಲಿನೇ ಟಾಪ್ 8 ಟ್ವಿಟ್ಟರ್ ಟ್ರೆಂಡಿಂಗಲ್ಲಿ ಡ್ರೋನ್ ಪ್ರತಾಪ್ ಅವರು. ಅಷ್ಟೊಂದು ಓಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ? ಅಂದರೆ ಅವ್ರ ಫ್ಯಾನ್ಸ್ಗಳಿರ್ತಾರೆ, ತುಂಬ ಬೇಕೋಟ್ಗಳು ಹಾಕಿಸ್ತಾರೆ, ಅಷ್ಟು ಇಷ್ಟ ಅವರಂದ್ರೆ. ಹಾಗಾಗಿ ಇಲ್ಲ, ಇಲ್ಲಿ ವಿನಯ್, ಸಂಗೀತ, ಕಾರ್ತಿಕ್ ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ ಅಗ್ರೆಸಿವ್. ಅವ್ರಿಗಿಲ್ಲದೆ ಇರುವಂಥದ್ದು ಇವರ ಹತ್ರ ಏನಂತ? ಮನುಷ್ಯತ್ವ. ಈ ವಾರ ಯಾರು ಹೆಲ್ಮೆಟ್ ಆಗ್ತಾರಂತೆ? ಈ ವಾರ ಮೇ ಬಿ ನಮ್ರತಾ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ, ತುಂಬ ಚೆನ್ನಾಗಿ. ಒನ್ ವರ್ಡಲ್ಲಿ ಹೇಳ್ಬೇಕಾದ್ರೆ ಎಕ್ಸಲೆಂಟ್. ನಿಮ್ಮ ಓಟು? ಡ್ರೋನ್ ಪ್ರತಾಪ್. ಥ್ಯಾಂಕ್ ಯು.